ಈಗ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಅವರ್ ಕಾನ್ಸ್ಟಿಟ್ಯೂಷನ್ ಗೈಡಿಂಗ್ ಪ್ರಿನ್ಸಿಪಲ್ಸ್ ಅಂದರೆ ನಮ್ಮ ಸಂವಿಧಾನ ಮತ್ತು ಮಾರ್ಗದರ್ಶಿ ನಿಯಮಗಳು ಈ ಲೆಸನ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಸಂವಿಧಾನದಲ್ಲಿ ಭಾರತದ ಪ್ರಜೆಗಳಿಗೆ ಏನು ಮಾಡಿದೆ ಅಂದರೆ ಕಾನೂನು ಮತ್ತು ನಿಯಮಗಳನ್ನು ಬರೆದಿದೆ. ನಾವೆಲ್ಲ ಅದನ್ನು ಪಾಲಿಸ್ಕೊಂಡೇ ಹೋಗಬೇಕು. ಅದೇ ರೀತಿ ನಮಗೆ ಒಂದಿಷ್ಟು ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲ ಪಾಲಿಸಿ ನಾವು ಒಬ್ಬರ ಜವಾಬ್ದಾರಿಯುತ ಪ್ರಜೆ ಆಗಬೇಕು. ನಾವು ಜವಾಬ್ದಾರಿಯುತ ಪ್ರಜೆ ಆಗ್ಬೇಕಂದ್ರೆ ನಮ್ಮ ಮನೆಯಿಂದ ಸ್ಟಾರ್ಟ್ ಆಗ್ತದೆ. ನಾವು ನಮ್ಮ ಮನೆಯೊಳಗೆ ನಮ್ಮ ಹಿರಿಯರಿಗೆಲ್ಲ ರೆಸ್ಪೆಕ್ಟ್ ಕೊಡಬೇಕು. ಆಮೇಲೆ ಮನೆಯೊಳಗೆ ಕೆಲಸದೊಳಗೆ ಹೆಲ್ಪ್ ಮಾಡಬೇಕು ಅವರಿಗೆಲ್ಲ. ಆಮೇಲೆ ನಮ್ಮ ಅಭ್ಯಾಸ ನಾವು ಸರಿಯಾಗಿ ಮಾಡಬೇಕು. ಕಾಲೇಜಿಗೆ ಸರಿಯಾಗಿ ಟೈಮ್ ಬರಬೇಕಾದ್ರೆ ರೋಡ್ ಸೇಫ್ಟಿ ಫಾಲೋ ಮಾಡಬೇಕು. ಆಮೇಲೆ ಕಾಲೇಜ್ ರೂಲ್ಸ್, ನಾಳೆ ಕೆಲಸಕ್ಕೆ ಹೋದ್ಮೇಲೆ ಅಲ್ಲಿ ಯಾವ ಇಂಡಸ್ಟ್ರಿಗೆ ಹೋಗ್ತಿರಲ್ಲ ಅಲ್ಲಿದು ರೂಲ್ಸ್ ಲಾಸ್ ಎಲ್ಲ ಫಾಲೋ ಮಾಡ್ಕೋಬೇಕು. ನಾವೆಲ್ಲ ಜವಾಬ್ದಾರಿಯುತ ಪ್ರಜೆ ಆಗಬೇಕು. ಈಗ ನಾವು ಕ್ವೆಸ್ಟ್ ಆ್ಯಪ್ ಮುಖಾಂತರ ಏನು ಮಾಡಬೇಕಂದ್ರೆ ಅವರ್ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಸಂವಿಧಾನ ಗೈಡಿಂಗ್ ಪ್ರಿನ್ಸಿಪಲ್ಸ್ ಈ ಲೆಸನ್ನ ಕ್ವೆಸ್ಟ್ ಆ್ಯಪ್ ಮುಖಾಂತರ ಕಲ್ಕೋತೀವಿ. ಈಗ ನಾವು ಪ್ಲೇ ಮಾಡ್ತೇವೆ, ಅದನ್ನು ನೀವೆಲ್ಲ ನೋಡಬೇಕು. Hello, welcome to the lesson on our Constitution, Guiding Principles. I'm excited to have you here. Let's begin. Shall we? Click the begin lesson to start. Hello, welcome to the lesson on our Constitution, Guiding Principles. I am excited to have you here. Let's begin. Shall we? Click the begin lesson to start. ಅವರ್ ಕಾನ್ಸ್ಟಿಟ್ಯೂಷನ್ ಗೈಡಿಂಗ್ ಪ್ರಿನ್ಸಿಪಲ್ಸ್ ನಮ್ಮ ಸಂವಿಧಾನ ಮಾರ್ಗದರ್ಶಿ ನಿಯಮಗಳು. ಈ ಪಾಠ ಕಲಿಯಲು ನಿಮಗೆ ಸ್ವಾಗತ. ಪಾಠ ಪ್ರಾರಂಭಿಸಲು ಬಿಗಿನ್ ಲೆಸನ್ ಆಯ್ಕೆ ಮಾಡುವುದು. In this lesson, we will learn Introduction to the Indian Constitution, Guiding Principles of the Constitution, Rights and Duties as an Indian Citizen. ಇನ್ ದಿಸ್ ಲೆಸನ್ ವಿ ವಿಲ್ ಲರ್ನ್ ಅಂದರೆ ಈ ಪಾಠದಲ್ಲಿ ನಾವು ಕಲಿಯುವುದು ಇಂಟ್ರೊಡಕ್ಷನ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತದ ಸಂವಿಧಾನದ ಪರಿಚಯ. ಗೈಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅರ್ಥ ಸಂವಿಧಾನದ ಮಾರ್ಗದರ್ಶಿ ನಿಯಮಗಳು. ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆ್ಯಸ್ ಆ್ಯನ್ ಇಂಡಿಯನ್ ಸಿಟಿಸನ್ ಭಾರತದ ಪ್ರಜೆಯಾಗಿ ಹಕ್ಕುಗಳು ಮತ್ತು ಕರ್ತವ್ಯಗಳು. ಮುಂದಿನ ಪುಟ ಓದುವುದು. Before we start this lesson, let's understand what you already know and what you want to learn about this topic. Drag and place the options in the appropriate box. What is a constitution? The guiding principles of our constitution, our rights and duties. ಈ ಪಾಠ ಕಲಿಯುವ ಮೊದಲು ಈ ವಿಷಯದ ಬಗ್ಗೆ ಈಗಾಗಲೇ ನಿಮಗೆ ಏನು ತಿಳಿದಿದೆ ಮತ್ತು ಇನ್ನು ಮುಂದೆ ಏನು ಕಲಿಯಬೇಕಾಗಿದೆ ಅರ್ಥ ಮಾಡಿಕೊಳ್ಳುವುದು. ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ದ ಆಪ್ಷನ್ಸ್ ಇನ್ ದ ಅಪ್ರೋಪ್ರಿಯೇಟ್ ಬಾಕ್ಸ್. ಕೆಳಗೆ ಕೊಟ್ಟಿರುವ ಆಯ್ಕೆಗಳನ್ನು ಸರಿಯಾದ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ಆಲ್ರೆಡಿ ನೋ ಅಂದರೆ ನನಗೆ ಈಗಾಗಲೇ ಏನು ತಿಳಿದಿದೆ. ಈ ವಿಷಯಗಳನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ವಾಂಟ್ ಟು ಲರ್ನ್ ಅಂದರೆ ನನಗೆ ಏನು ಕಲಿಯಬೇಕಾಗಿದೆ. ಈ ವಿಷಯಗಳನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಆಪ್ಷನ್ಸ್ ಅಂದರೆ ಆಯ್ಕೆಗಳು. ಮೊದಲನೇ ಆಯ್ಕೆ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅರ್ಥ ಸಂವಿಧಾನ ಅಂದರೆ ಏನು. ಈ ವಿಷಯ ನಮಗೆ ಈಗಾಗಲೇ ತಿಳಿದಿದೆ. ಆಯ್ಕೆಯನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ಮುಂದಿನ ಆಯ್ಕೆ ದ ಗೈಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಮಾರ್ಗದರ್ಶಿ ನಿಯಮಗಳು. ಈ ವಿಷಯವನ್ನು ನಾವು ಈ ಮುಂದೆ ಕಲಿಯಬಹುದು. ಆಯ್ಕೆಯನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಮುಂದಿನ ಆಯ್ಕೆ ಅವರ್ ರೈಟ್ಸ್ ಆ್ಯಂಡ್
ಡ್ಯೂಟೀಸ್ ಅಂದರೆ ನಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳು. ಈ ವಿಷಯವನ್ನು ನಾವು ಇನ್ನು ಮುಂದೆ ವಿವರವಾಗಿ ಕಲಿಯುತ್ತೇವೆ. ಇದನ್ನು ಬಲಗಡೆ ಬಾಕ್ಸ್ನಲ್ಲಿ ಇಟ್ಟು ಸಬ್ಮಿಟ್ ಅಂದರೆ ಸಲ್ಲಿಸುವುದು. Very good. Sharing what you know and what you want to learn will help you improve your own learning. ಬಹಳ ಒಳ್ಳೆಯದು. ನಿಮಗೆ ಏನು ತಿಳಿದಿದೆ ಮತ್ತು ಮುಂದೆ ಏನು ಕಲಿಯಬೇಕಾಗಿದೆ ಇದನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಸ್ವಂತ ಕಲಿಕೆ ಸುಧಾರಿಸುತ್ತದೆ. ಮುಂದಿನ ಪುಟ ಓದುವುದು. John and Alpa are pursuing electrician course from KC Technical Institute of Patna. Let's see what they are up to. Hello, John. Hi, Alpa. All are excited about the celebration on January 26th. Yes, Alpa. Vincy helped me with the speech yesterday. Hasina and Murugan are singing national songs. Can you guess what Alpa and John are talking about? ಮೀಟ್ ಆಲ್ಫಾ ಆ್ಯಂಡ್ ಜಾನ್. ಇಲ್ಲಿಯವರೆಗೆ ನಾವು ಆಲ್ಫಾ ಮತ್ತು ಜಾನ್ ಇವರನ್ನು ಭೇಟಿಯಾದೆವು. ಮೀಟ್ ಜಾನ್ ಆ್ಯಂಡ್ ಆಲ್ಫಾ. ಜಾನ್ ಮತ್ತು ಆಲ್ಫಾ ಇವರನ್ನು ಭೇಟಿಯಾಗುವುದು. ಜಾನ್ ಮತ್ತು ಆಲ್ಫಾ ಪಟ್ನಾದ KC ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ಇಲೆಕ್ಟ್ರಿಷಿಯನ್ ತರಬೇತಿಯನ್ನು ಮುಂದುವರಿಸುತ್ತಿದ್ದಾರೆ. ಅವರು ಏನು ಮಾಡುತ್ತಿದ್ದಾರೆ ನೋಡೋಣ. ಜಾನ್ ಮತ್ತು ಆಲ್ಫಾ ಒಬ್ಬರನ್ನೊಬ್ಬರು ಭೇಟಿಯಾಗಿ ಹೀಗೆ ಮಾತನಾಡುತ್ತಾರೆ. ಆಲ್ಫಾ ಹೇಳುತ್ತಾಳೆ, ಎಲ್ಲರೂ ಜನವರಿ 26ರ ದಿನವನ್ನು ಆಚರಿಸಲು ಹರ್ಷಿತರಾಗಿದ್ದಾರೆ ಎನ್ನುತ್ತಾಳೆ. ಆಗ ಜಾನ್ ಹೇಳುತ್ತಾನೆ, ವಿನ್ಸಿ ನನಗೆ ಭಾಷಣದ ತಯಾರಿ ಮಾಡಲು ಸಹಾಯ ಮಾಡಿದ್ದಾನೆ ಎನ್ನುತ್ತಾರೆ. ಅದೇ ರೀತಿ ಮತ್ತೆ ಆಲ್ಫಾ ಹೇಳುತ್ತಾಳೆ, ಹಸೀನಾ ಮತ್ತು ಮುರುಗನ್ ರಾಷ್ಟ್ರೀಯ ಗೀತೆಗಳನ್ನು ಹಾಡುತ್ತಾರೆ ಎಂದು. Can you guess what Alpa and John are talking about? ಜಾನ್ ಮತ್ತು ಆಲ್ಫಾ ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾರೆ ಊಹಿಸಬಲ್ಲಿರಾ? Alpa and John are talking about the Republic Day celebration, which is celebrated on the 26th of January. Do you know why we celebrate Republic Day? ಆಲ್ಫಾ ಮತ್ತು ಜಾನ್ ರಿಪಬ್ಲಿಕ್ ಡೇ ಅಂದರೆ ಗಣರಾಜ್ಯ ದಿನದ ಆಚರಣೆಯ ಬಗ್ಗೆ ಮಾತನಾಡುತ್ತಿದ್ದಾರೆ. ಡು ಯು ನೋ ವೈ ವಿ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ? ನಾವು ಗಣರಾಜ್ಯ ದಿನವನ್ನು ಏಕೆ ಆಚರಿಸುತ್ತೇವೆ ನಿಮಗೆ ಗೊತ್ತಾ? The Indian Constitution was introduced on the 26th of January 1950. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತೀಯ ಸಂವಿಧಾನ ಅಂದರೆ ಭಾರತದ ಸಂವಿಧಾನ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಆನ್ ದ 26th of January 1950. ಭಾರತದ ಸಂವಿಧಾನವನ್ನು ಜನವರಿ 26, 1950ರಂದು ಪರಿಚಯಿಸಲಾಯಿತು. The Constitution of India is like a rule book. It consists of laws and rules made for every citizen. It tells us our rights and duties. ಭಾರತದ ಸಂವಿಧಾನ ನಿಯಮಗಳ ಪುಸ್ತಕ ಇದ್ದ ಹಾಗೆ. ಇದು ಪ್ರತಿಯೊಬ್ಬ ಪ್ರಜೆಗೆ ಮಾಡಿರುವ ಕಾನೂನು ಮತ್ತು ನಿಯಮಗಳನ್ನು ಒಳಗೊಂಡಿರುತ್ತದೆ. ಇದು ನಮಗೆ ನಮ್ಮ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಹೇಳುತ್ತದೆ. Let us look at the preamble to our Constitution. A preamble is an introduction to a document. It explains the purpose of the document. ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತದ ಸಂವಿಧಾನಕ್ಕೆ ಮುನ್ನುಡಿ ಅಥವಾ ಪ್ರಸ್ತಾವನೆ. ಮೀನಿಂಗ್ ಆಫ್ ಪ್ರಿಯಾಂಬಲ್ ಆ್ಯನ್ ಇಂಟ್ರೊಡಕ್ಷನ್ ಟು ಅ ಡಾಕ್ಯುಮೆಂಟ್. ಇಟ್ ಎಕ್ಸ್ಪ್ಲೇನ್ಸ್ ದ ಪರ್ಪಸ್ ಆಫ್ ದ ಡಾಕ್ಯುಮೆಂಟ್. ಪ್ರಸ್ತಾವನೆ ಇದರ ಅರ್ಥ ಇದು ಒಂದು ದಾಖಲೆಯ ಪರಿಚಯ. ಈ ದಾಖಲೆಯ ಉದ್ದೇಶವನ್ನು ವಿವರಿಸುತ್ತದೆ.
The preamble to the Constitution is a short statement that explains the purpose and the guiding principles of the Constitution. Click on Preamble to know more. ಸಂವಿಧಾನದ ಪ್ರಸ್ತಾವನೆ ಒಂದು ಸಣ್ಣ ಹೇಳಿಕೆ ಸಂವಿಧಾನದ ಉದ್ದೇಶವನ್ನು ಮತ್ತು ಮಾರ್ಗದರ್ಶಕ ನಿಯಮಗಳನ್ನು ವಿವರಿಸುತ್ತದೆ. ಪ್ರಿಯಾಂಬಲ್ ಆಯ್ಕೆ ಮಾಡಿ ಮುಂದೆ ಓದುವುದು. The preamble declares India is an independent nation. There is social and economic equality. All are equal and there is no discrimination based on caste or gender. Everyone has equal rights and opportunities to get jobs and earn livelihoods. ದ ಪ್ರಿಯಾಂಬಲ್ ಡಿಕ್ಲೇರ್ಸ್ ಪ್ರಸ್ತಾವನೆಯ ಘೋಷಣೆಗಳು. ಭಾರತವು ಒಂದು ಸ್ವತಂತ್ರ ದೇಶವಾಗಿದೆ. ಅಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಇದೆ. ಇಲ್ಲಿ ಎಲ್ಲರೂ ಸಮಾನರು. ಲಿಂಗ ಮತ್ತು ಜಾತಿಯ ಆಧಾರದ ಮೇಲೆ ತಾರತಮ್ಯ ಇಲ್ಲ. ಎಲ್ಲರಿಗೂ ಜೀವನ ನಡೆಸಲು ಸಮಾನ ಹಕ್ಕುಗಳು ಮತ್ತು ಅವಕಾಶಗಳಿವೆ. Did you know all countries have a constitution? The Constitution of India is the longest in the world. Dr. B.R. Ambedkar was the chairperson of the writing team. ನಿಮಗೆ ಗೊತ್ತಿದೆಯೇ? ಎಲ್ಲ ದೇಶಗಳು ಸಂವಿಧಾನವನ್ನು ಹೊಂದಿವೆ. ಭಾರತದ ಸಂವಿಧಾನವು ಜಗತ್ತಿನಲ್ಲಿ ಅತಿ ದೊಡ್ಡದಾಗಿದೆ. ಡಾಕ್ಟರ್ B.R. ಅಂಬೇಡ್ಕರ್ ಇವರು ಸಂವಿಧಾನ ಬರೆಯುವ ಸಮಿತಿಯ ಅಧ್ಯಕ್ಷರಾಗಿದ್ದರು. ಮುಂದಿನ ಪುಟ ಓದುವುದು. Let's revisit John and Alpa. Do you know there are 5 guiding principles of our Constitution? Is it? I don't know. Please tell me what they are. Sure. Click on John to know more. ಮತ್ತೆ ಜಾನ್ ಮತ್ತು ಅಲ್ಪಾ ಇವರ ಭೇಟಿ. ಜಾನ್ ಹೇಳುತ್ತಾನೆ, ನಮ್ಮ ಸಂವಿಧಾನದಲ್ಲಿ 5 ಮಾರ್ಗದರ್ಶಿ ನಿಯಮಗಳಿವೆ. ನಿನಗೆ ಗೊತ್ತಿದೆಯೇ? ಆಗ ಅಲ್ಪಾ ಹೇಳುತ್ತಾಳೆ, ಹೌದಾ, ನನಗೆ ಗೊತ್ತಿಲ್ಲ, ದಯವಿಟ್ಟು ನನಗೆ ಏನಿವೆ ಹೇಳು ಎನ್ನುತ್ತಾಳೆ. ಆಗ ಜಾನ್ ಖಂಡಿತವಾಗಿ ಹೇಳುತ್ತೇನೆ ಎನ್ನುತ್ತಾನೆ. ಜಾನ್ ಚಿತ್ರವನ್ನು ಆಯ್ಕೆ ಮಾಡಿ ಮುಂದೆ ಕಲಿಯುವುದು. The 5 guiding principles of our Constitution are sovereign, socialist, secular, democratic, republic. Now, click on each icon to learn more. ದ 5 ಗೈಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಸಂವಿಧಾನದ 5 ಮಾರ್ಗದರ್ಶಕ ನಿಯಮಗಳು. ಮೊದಲನೇದು ಸೊವೆರಿನ್ ಅಂದರೆ ಸಾರ್ವಭೌಮ, ಸೋಷಿಯಲಿಸ್ಟ್ ಅಂದರೆ ಸಮಾಜವಾದಿ, ಸೆಕ್ಯುಲರ್ ಅಂದರೆ ಜಾತ್ಯತೀತ, ಡೆಮೊಕ್ರೆಟಿಕ್ ಅಂದರೆ ಪ್ರಜಾಪ್ರಭುತ್ವ, ರಿಪಬ್ಲಿಕ್ ಅಂದರೆ ಗಣರಾಜ್ಯ. ಇಲ್ಲಿ ತೋರಿಸಿರುವ ಪ್ರತಿಯೊಂದು ಚಿತ್ರವನ್ನು ಆಯ್ಕೆ ಮಾಡುವುದರ ಮೂಲಕ ಪ್ರತಿಯೊಂದನ್ನು ವಿವರವಾಗಿ ಕಲಿಯುವುದು. ಮೊದಲನೇ ಆಯ್ಕೆ ಸಾವೆರಿನ್. India is a sovereign country. This means India can make its own decisions. Other countries do not affect these decisions. ಇಂಡಿಯಾ ಈಸ್ ಎ ಸಾವೆರಿನ್ ಕಂಟ್ರಿ ಅಂದರೆ ಭಾರತವು ಸಾರ್ವಭೌಮ ದೇಶವಾಗಿದೆ. ಭಾರತವು ತನ್ನ ಸ್ವಂತ ನಿರ್ಣಯಗಳನ್ನು ಮಾಡಬಹುದು. ಬೇರೆ ದೇಶಗಳು ಈ ನಿರ್ಣಯದ ಮೇಲೆ ಪರಿಣಾಮ ಬೀರುವುದಿಲ್ಲ. ಎರಡನೇ ಆಯ್ಕೆ ಸೋಷಿಯಲಿಸ್ಟ್. India is a socialist country. It means that all have equal access to resources and opportunities, irrespective of caste, religion, gender, and financial status. The resources include food, healthcare, a clean environment, and quality education. ಇಂಡಿಯಾ ಈಸ್ ಅ ಸೋಷಿಯಲಿಸ್ಟ್ ಕಂಟ್ರಿ
ಭಾರತವು ಸಮಾಜವಾದಿ ದೇಶವಾಗಿದೆ. ಎಲ್ಲ ಜಾತಿ, ಧರ್ಮ, ಲಿಂಗ, ಆರ್ಥಿಕ ವರ್ಗದವರಿಗೆ ಸಮಾನವಾಗಿ ಸಂಪನ್ಮೂಲಗಳನ್ನು ಪಡೆಯುವ ಅಧಿಕಾರವಿದೆ. ಈ ಸಂಪನ್ಮೂಲಗಳು ಆಹಾರ, ಆರೋಗ್ಯ ಸೇವೆ, ಸ್ವಚ್ಛ ವಾತಾವರಣ ಮತ್ತು ಗುಣಮಟ್ಟದ ಶಿಕ್ಷಣ ಆಗಿವೆ. ಮುಂದಿನ ಆಯ್ಕೆ ಸೆಕ್ಯುಲರ್. India is a secular country. This means that people from all religions are treated equally in our country. ಇಂಡಿಯಾ ಈಸ್ ಅ ಸೆಕ್ಯುಲರ್ ಕಂಟ್ರಿ ಅಂದರೆ ಭಾರತವು ಜಾತ್ಯತೀತ ದೇಶವಾಗಿದೆ. ಎಲ್ಲ ಧರ್ಮಗಳು ಸಮವಾಗಿ ಪರಿಗಣಿಸಲ್ಪಡುತ್ತವೆ. ಮುಂದಿನ ಆಯ್ಕೆ ಡೆಮೊಕ್ರೆಟಿಕ್. India is a democratic country. It means that everyone can express their opinions and make choices. Our country respects everyone's thoughts and beliefs. ಇಂಡಿಯಾ ಈಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ ಅಂದರೆ ಭಾರತವು ಪ್ರಜಾಪ್ರಭುತ್ವ ಹೊಂದಿದ ದೇಶ. ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು ಮತ್ತು ಆಯ್ಕೆ ಮಾಡಬಹುದು. ಮುಂದಿನ ಆಯ್ಕೆ ರಿಪಬ್ಲಿಕ್. India is a republic country. It means that all citizens have the freedom to vote for a leader who will represent them. ಇಂಡಿಯಾ ಈಸ್ ಅ ರಿಪಬ್ಲಿಕ್ ಕಂಟ್ರಿ ಅಂದರೆ ಭಾರತವು ಒಂದು ಗಣರಾಜ್ಯವಾಗಿದೆ. ಎಲ್ಲ ಪ್ರಜೆಗಳಿಗೆ ತಮ್ಮ ನಾಯಕನನ್ನು ಆರಿಸಿಕೊಳ್ಳಲು ಮತ್ತು ಮತ ನೀಡುವ ಅಧಿಕಾರವಿದೆ. ಮುಂದಿನ ಪುಟ ಓದುವುದು. Based on what you learned, answer the following questions. Click on the Begin button to answer the questions. ನೀವು ಕಲಿತಿರುವುದರ ಆಧಾರದ ಮೇಲೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು. ಉತ್ತರಿಸಲು ಬಿಗಿನ್ ಆಯ್ಕೆ ಮಾಡುವುದು. Drag and place the correct option in the box. ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ದ ಕರೆಕ್ಟ್ ಆಪ್ಷನ್ ಇನ್ ದ ಬಾಕ್ಸ್. ಉತ್ತರವನ್ನು ಸರಿಯಾಗಿ ಆಯ್ಕೆ ಮಾಡಿ ಖಾಲಿ ಬಾಕ್ಸ್ನಲ್ಲಿ ಇಡುವುದು. ಆಲ್ ಹ್ಯಾವ್ ಆಕ್ಸೆಸ್ ಟು ಹೆಲ್ತ್ ಕೇರ್ ರಿಸೋರ್ಸಸ್. ಎಲ್ಲರೂ ಆರೋಗ್ಯ ಸಂಪನ್ಮೂಲಗಳನ್ನು ಬಳಸುವುದು. ಇದು ಸಮಾಜವಾದ ಅಂದರೆ ಸೋಷಲಿಸ್ಟ್. ಆಯ್ಕೆಯನ್ನು ಮೊದಲನೇ ಬಾಕ್ಸ್ನಲ್ಲಿ ಇಡುವುದು. ಆಲ್ ರಿಲಿಜನ್ಸ್ ಆರ್ ಟ್ರೀಟೆಡ್ ಈಕ್ವಲಿ ಅಂದರೆ ಎಲ್ಲ ಜಾತಿಗಳನ್ನು ಸಮನಾಗಿ ಕಾಣುವುದು. ಇದು ಸೆಕ್ಯುಲರ್ ಅಂದರೆ ಜಾತ್ಯತೀತ. ಆಯ್ಕೆ ಮಾಡಿ ಎರಡನೇ ಬಾಕ್ಸ್ನಲ್ಲಿ ಇಡುವುದು ಮತ್ತು ಸಲ್ಲಿಸುವುದು. You are right. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. Choose the correct option. Which guiding principle means all citizens vote for a leader? ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಉತ್ತರ ಆಯ್ಕೆ ಮಾಡುವುದು. ವಿಚ್ ಗೈಡಿಂಗ್ ಪ್ರಿನ್ಸಿಪಲ್ ಮೀನ್ಸ್ ಆಲ್ ಸಿಟಿಸನ್ಸ್ ವೋಟ್ ಫಾರ್ ಅ ಲೀಡರ್ ಅಂದರೆ ಯಾವ ಮಾರ್ಗದರ್ಶಿ ನಿಯಮದಲ್ಲಿ ಎಲ್ಲ ಪ್ರಜೆಗಳು ನಾಯಕನಿಗೆ ಮತ ಚಲಾಯಿಸುತ್ತಾರೆ. ಆಯ್ಕೆಗಳು ಡೆಮೋಕ್ರಸಿ ಅಂದರೆ ಪ್ರಜಾಪ್ರಭುತ್ವ, ರಿಪಬ್ಲಿಕ್ ಅಂದರೆ ಗಣರಾಜ್ಯ, ಸೋವರಿನ್ ಅಂದರೆ ಸಾರ್ವಭೌಮ. ಸರಿಯಾದ ಉತ್ತರ ರಿಪಬ್ಲಿಕ್ ಅಂದರೆ ಗಣರಾಜ್ಯದಲ್ಲಿ ಎಲ್ಲರೂ ಮತ ಚಲಾಯಿಸಿ ತಮ್ಮ ನಾಯಕನನ್ನು ಆಯ್ಕೆ ಮಾಡುತ್ತಾರೆ. ರಿಪಬ್ಲಿಕ್ ಆಯ್ಕೆ ಮಾಡಿ ಸಬ್ಮಿಟ್ಸ್ ಅಂದರೆ ಸಲ್ಲಿಸುವುದು. You are right. ಸರಿಯಾದ ಉತ್ತರ. ಮುಂದಿನ ಪುಟ ಓದುವುದು. As Indian citizens, we have some rights and duties. Let us understand each. ಭಾರತದ ಪ್ರಜೆಗಳಾದ ನಮಗೆ ಕೆಲವು ಹಕ್ಕುಗಳು ಮತ್ತು ಕರ್ತವ್ಯಗಳಿವೆ. ಇವುಗಳನ್ನು ತಿಳಿದುಕೊಳ್ಳುವುದು. Fundamental rights of an Indian citizen. These are the basic
and important things that we are morally and legally allowed to do. Click on the image to know more. ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳು. These are the basic and important things that we are morally and legally allowed to do. ಅಂದರೆ ಈ ಹಕ್ಕುಗಳು ಮೂಲ ಮತ್ತು ಮಹತ್ವದ ವಿಷಯಗಳು. ಇವುಗಳನ್ನು ನಾವು ನೈತಿಕವಾಗಿ ಮತ್ತು ನ್ಯಾಯಯುತವಾಗಿ ಮಾಡಲು ಅವಕಾಶವಿದೆ. ಈ ಚಿತ್ರ ಆಯ್ಕೆ ಮಾಡಿ ಮುಂದಿನ ಎಲ್ಲ ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳನ್ನು ಕಲಿಯುವುದು. Right to equality. It includes equality before the law. There can be no discrimination on the basis of religion, language, age, caste, sex, gender, etc. ರೈಟ್ ಟು ಈಕ್ವಾಲಿಟಿ ಅಂದರೆ ಸಮಾನತೆಯ ಹಕ್ಕು. ನ್ಯಾಯದ ಮುಂದೆ ಎಲ್ಲರೂ ಸಮಾನರು. ಧರ್ಮ, ಭಾಷೆ, ವಯಸ್ಸು, ಜಾತಿ, ಮತ, ಲಿಂಗದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಇರುವುದಿಲ್ಲ. Right to freedom. Every person has freedom to express their thoughts, assemble peacefully without arms, move freely, and live anywhere in the country, and practice any profession or business. ರೈಟ್ ಟು ಫ್ರೀಡಮ್ ಅಂದರೆ ಸ್ವಾತಂತ್ರ್ಯದ ಹಕ್ಕು. ಪ್ರತಿಯೊಬ್ಬರಿಗೂ ತಮ್ಮ ವಿಚಾರ ವ್ಯಕ್ತಪಡಿಸುವ ಮತ್ತು ಶಾಂತಿಯುತವಾಗಿ ಯಾವುದೇ ಆಯುಧವಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯವಿದೆ. ದೇಶದಲ್ಲಿ ತಮಗೆ ಬೇಕಾದಲ್ಲಿ ಸಂಚರಿಸಬಹುದು. ಯಾವುದೇ ವೃತ್ತಿ ವ್ಯವಹಾರ ಮಾಡಿ ಜೀವನ ನಡೆಸಬಹುದು. Right against exploitation. It prohibits all forms of forced labor, child labor, and human trafficking. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಂದರೆ ಶೋಷಣೆಯನ್ನು ವಿರೋಧಿಸುವ ಹಕ್ಕು. ಈ ಹಕ್ಕು ಎಲ್ಲ ತರಹದ ಬಲವಂತದ ಕಾರ್ಮಿಕ, ಬಾಲ್ಯ ಕಾರ್ಮಿಕ ಮತ್ತು ಮಾನವ ಕಳ್ಳಸಾಗಾಣಿಕೆಯನ್ನು ನಿಷೇಧಿಸುತ್ತದೆ. Right to freedom of religion. Every person is free to practice any religion of their choice. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂದರೆ ಯಾವುದೇ ಧರ್ಮವನ್ನು ಆಚರಿಸುವ ಸ್ವಾತಂತ್ರ್ಯ. ಪ್ರತಿಯೊಬ್ಬ ಪ್ರಜೆ ತಮಗೆ ಆಯ್ಕೆಯಾದ ಧರ್ಮವನ್ನು ಆಚರಿಸುವ ಸ್ವಾತಂತ್ರ್ಯವಿದೆ. Cultural and educational rights. Every citizen has the right to education and conserve their cultural practices, language, etc. ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಅಂದರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಪ್ರತಿಯೊಬ್ಬ ಪ್ರಜೆಗೆ ಶಿಕ್ಷಣ ಪಡೆಯುವ ಮತ್ತು ತಮ್ಮ ಸಂಸ್ಕೃತಿ, ಭಾಷೆಗಳ ಅಭ್ಯಾಸವನ್ನು ಸಂರಕ್ಷಿಸುವ ಸ್ವಾತಂತ್ರ್ಯವಿದೆ. Right to constitutional remedies. Every citizen has the right to approach a court to protect their fundamental rights. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂದರೆ ಸಂವಿಧಾನಿಕ ಪರಿಹಾರ ಪಡೆಯುವ ಹಕ್ಕು. ಪ್ರತಿಯೊಬ್ಬ ಪ್ರಜೆಗೆ ನ್ಯಾಯಾಲಯದ ಮೊರೆ ಹೋಗಿ ತನ್ನ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವ ಹಕ್ಕು ಇದೆ. ಈ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಅಥವಾ ಜಿಲ್ಲಾ ನ್ಯಾಯಾಲಯ ಇರಬಹುದು. Now let's learn about the fundamental duties of an Indian citizen. These are moral responsibilities of every Indian citizen towards the society, fellow citizens, and the nation. You should perform your duties to become a good citizen. For example, parking your vehicle in the space given to you and not anywhere you want to. Wearing a helmet while riding.
ಈಗ ಭಾರತದ ಪ್ರಜೆಗಳಿಗಿರುವ ಮೂಲಭೂತ ಕರ್ತವ್ಯಗಳನ್ನು ತಿಳಿದುಕೊಳ್ಳುವುದು. ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಮೂಲಭೂತ ಕರ್ತವ್ಯಗಳು. ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಸಮಾಜದ ಸಹ ನಾಗರಿಕ ಮತ್ತು ದೇಶದ ಬಗ್ಗೆ ನೈತಿಕ ಜವಾಬ್ದಾರಿಗಳಿವೆ. ಭಾರತದ ಒಳ್ಳೆಯ ಪ್ರಜೆಯಾಗಲು ನೀವು ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಉದಾಹರಣೆಗೆ, ನೀವು ನಿಮ್ಮ ವಾಹನಗಳನ್ನು ನಿಲುಗಡೆ ಪ್ರದೇಶದಲ್ಲಿ ಮಾತ್ರ ನಿಲ್ಲಿಸಬೇಕು, ನಿಮಗೆ ಬೇಕಾದಲ್ಲಿ ಅಲ್ಲ, ಮತ್ತು ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳುವುದು. ಮುಂದಿನ ಪುಟ ಓದುವುದು. Based on what you learned, answer the following questions. Click on the Begin button to answer the questions. ಈಗ ಚಟುವಟಿಕೆ ಸಮಯ. ಇಲ್ಲಿಯವರೆಗೆ ನೀವು ಕಲಿತಿರುವುದರ ಆಧಾರದ ಮೇಲೆ ಮುಂದಿನ ಪ್ರಶ್ನೆಗಳನ್ನು ಉತ್ತರಿಸುವುದು. ಪ್ರಶ್ನೆ ಓದಲು ಬಿಗಿನ್ ಆಯ್ಕೆ ಮಾಡುವುದು. Drag and drop the options in the correct box. ಉತ್ತರಗಳನ್ನು ಆಯ್ಕೆ ಮಾಡಿ ಸರಿಯಾದ ಖಾಲಿ ಬಾಕ್ಸ್ನಲ್ಲಿ ಇಡುವುದು. ಮೊದಲನೇ ಆಯ್ಕೆ, ಗೆಟಿಂಗ್ ಕ್ವಾಲಿಟಿ ಎಜುಕೇಷನ್ ಅಂದರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಪಡೆಯುವುದು. ಇದು ನಮ್ಮ ಹಕ್ಕು, ಆದ್ದರಿಂದ ರೈಟ್ ಆಯ್ಕೆ ಮಾಡಿ ಮೊದಲನೇ ಬಾಕ್ಸ್ನಲ್ಲಿ ಇಡುವುದು. ಎರಡನೇ ಆಯ್ಕೆ, ಥ್ರೋಯಿಂಗ್ ಗಾರ್ಬೇಜ್ ಇನ್ ದ ಪ್ರಾಪರ್ ಡಸ್ಟ್ಬಿನ್ ಅಂದರೆ ಕಸವನ್ನು ಸರಿಯಾದ ಕಸದ ಡಬ್ಬಿಯಲ್ಲಿ ಹಾಕುವುದು. ಇದು ನಮ್ಮ ಕರ್ತವ್ಯ, ಆದ್ದರಿಂದ ಡ್ಯೂಟಿ ಆಯ್ಕೆ ಮಾಡಿ ಎರಡನೆಯ ಬಾಕ್ಸ್ನಲ್ಲಿ ಇಡುವುದು ಮತ್ತು ಸಲ್ಲಿಸುವುದು. You are right. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. Choose the correct option. Identify whether the following is a right or a duty. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಉತ್ತರ ಆಯ್ಕೆ ಮಾಡುವುದು. ಐಡೆಂಟಿಫೈ ವೆದರ್ ದ ಫಾಲೋವಿಂಗ್ ಈಸ್ ಅ ರೈಟ್ ಆರ್ ಅ ಡ್ಯೂಟಿ. ಸರಿಯಾದ ಉತ್ತರ ಆಯ್ಕೆ ಮಾಡುವುದು. ಕೆಳಗೆ ಕೊಟ್ಟಿರುವುದು ಹಕ್ಕು ಅಥವಾ ಕರ್ತವ್ಯ ಗುರುತಿಸುವುದು. ರಿಸ್ಪೆಕ್ಟಿಂಗ್ ದ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ನ್ಯಾಷನಲ್ ಆ್ಯಂಥೆಮ್. ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ನಮ್ಮ ಕರ್ತವ್ಯ, ಆದ್ದರಿಂದ ಡ್ಯೂಟಿ ಆಯ್ಕೆ ಮಾಡಿ ಉತ್ತರವನ್ನು ಸಲ್ಲಿಸುವುದು. You are right. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. Choose the correct option. Identify the following right. ಸರಿಯಾದ ಉತ್ತರ ಆಯ್ಕೆ ಮಾಡುವುದು. ಐಡೆಂಟಿಫೈ ದ ಫಾಲೋವಿಂಗ್ ರೈಟ್. ಕೆಳಗೆ ಕೊಟ್ಟಿರುವ ಹಕ್ಕನ್ನು ಗುರುತಿಸುವುದು. ಪೀಪಲ್ ಆಟ್ ದ ಸುಪ್ರೀಂ ಕೋರ್ಟ್. ಚಿತ್ರದಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಕುಳಿತಿರುವ ಜನರನ್ನು ತೋರಿಸುತ್ತದೆ. ಇದಕ್ಕೆ ಉತ್ತರಗಳು. ಮೊದಲನೆಯ ಆಯ್ಕೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಎರಡನೇ ಆಯ್ಕೆ ರೈಟ್ ಟು ಈಕ್ವಾಲಿಟಿ. ಸರಿಯಾದ ಉತ್ತರ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಇದನ್ನು ಆಯ್ಕೆ ಮಾಡಿ ಸಲ್ಲಿಸುವುದು. You are right. ಸರಿಯಾದ ಉತ್ತರ. ಮುಂದಿನ ಪುಟ ಓದುವುದು. Now that we have completed the lesson, share what you have learned from this lesson. Choose the options from the menu. What I learned from this lesson. What is a constitution? The guiding principles of our constitution. Our rights and duties. ಇಲ್ಲಿಗೆ ಈ ಪಾಠ ಮುಕ್ತಾಯವಾಗಲಿದೆ. ಈ ಪಾಠದಲ್ಲಿ ಕಲಿತಿದ್ದನ್ನು ಹಂಚಿಕೊಳ್ಳುವುದು. ವಾಟ್ ಐ ಲರ್ನ್ಡ್ ಫ್ರಮ್ ದಿಸ್ ಲೆಸನ್. ಈ ಪಾಠದಲ್ಲಿ ನಾನು ಕಲಿತಿರುವುದು. ವಾಟ್ ಈಸ್ ಅ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಅಂದರೆ ಏನು. ದ ಗೈಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಮಾರ್ಗದರ್ಶಿ ನಿಯಮಗಳು. ಅವರ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ನಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳು. ಇಲ್ಲಿಯವರೆಗೆ ನಾವು ಈ 3 ವಿಷಯಗಳನ್ನು ಕಲಿತಿದ್ದೇವೆ. ಆಯ್ಕೆ ಮಾಡಿ ಸಲ್ಲಿಸುವುದು. Thank you for sharing what you learned from this lesson. ನೀವು ಈ ಪಾಠದಲ್ಲಿ ಕಲಿತಿರುವುದನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.
ಮುಂದಿನ ಪುಟ ಓದುವುದು. Here is a recap of what you learned in this lesson. The Indian Constitution is a set of laws and rules for our country. The 5 guiding principles of our Constitution are sovereign, socialist, secular, democratic, republic. As citizens of India, we have fundamental rights and duties. ರೀಕ್ಯಾಪ್ ಅವರ್ ಕಾನ್ಸ್ಟಿಟ್ಯೂಷನ್ ಗೈಡಿಂಗ್ ಪ್ರಿನ್ಸಿಪಲ್ಸ್. ನಮ್ಮ ಸಂವಿಧಾನ ಮತ್ತು ಮಾರ್ಗದರ್ಶಿ ನಿಯಮಗಳು ಈ ಪಾಠದ ಸಾರಾಂಶ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಅ ಸೆಟ್ ಆಫ್ ಲಾಸ್ ಆ್ಯಂಡ್ ರೂಲ್ಸ್ ಫಾರ್ ಅವರ್ ಕಂಟ್ರಿ. ಭಾರತದ ಸಂವಿಧಾನವು ನಮ್ಮ ದೇಶಕ್ಕೆ ಇರುವ ಕಾನೂನು ಮತ್ತು ನಿಯಮಗಳ ಪಟ್ಟಿಯಾಗಿದೆ. ದ 5 ಗೈಡಿಂಗ್ ಪ್ರಿನ್ಸಿಪಲ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಆರ್ ಸೋವೆರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್. ನಮ್ಮ ಸಂವಿಧಾನದ 5 ಮಾರ್ಗದರ್ಶಿ ನಿಯಮಗಳು ಸೋವೆರಿನ್ ಅಂದರೆ ಸಾರ್ವಭೌಮ, ಸೋಷಿಯಲಿಸ್ಟ್ ಅಂದರೆ ಸಾಮಾಜಿಕ, ಸೆಕ್ಯುಲರ್ ಅಂದರೆ ಜಾತ್ಯತೀತ, ಡೆಮೊಕ್ರೆಟಿಕ್ ಅಂದರೆ ಪ್ರಜಾಪ್ರಭುತ್ವ, ರಿಪಬ್ಲಿಕ್ ಅಂದರೆ ಗಣರಾಜ್ಯ. ಆ್ಯಸ್ ಎ ಸಿಟಿಸನ್ಸ್ ಆಫ್ ಇಂಡಿಯಾ ವಿ ಹ್ಯಾವ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅಂದರೆ ಪ್ರಜೆಗಳಾಗಿ ನಮಗೆಲ್ಲ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳಿವೆ.